ವಾಲ್ಮೀಕಿ ಸಮುದಾಯದ ಬ್ರಹ್ಮಾನಂದ ಸ್ವಾಮೀಜಿಯ ವಿರುದ್ಧ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಆದರೆ ಈ ಆರೋಪವನ್ನು ತಳ್ಳಿಹಾಕಿರುವಂತಹ ಅವರು ರಾಜನಹಳ್ಳಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಶ್ರೀಯ ಕೈವಾಡ ಇದೆ ಇದರಲ್ಲಿ ಅಂತ ಆರೋಪವನ್ನ ಮಾಡಿದ್ದಾರೆ. ಈ ಮಹಿಳೆಯನ್ನ ಮುಂದೆ ಬಿಟ್ಟು ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬ್ರಹ್ಮಾನಂದ ಸ್ವಾಮೀಜಿ ಪ್ರತ್ಯಾರೋಪವನ್ನ ಮಾಡಿರುವಂಥದ್ದು. ವಾಲ್ಮೀಕಿ ಗುರುಕುಲ ಪೀಠದ ಬ್ರಹ್ಮಾನಂದ ಸ್ವಾಮೀಜಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಒಂದು ಸೈಟ್ ವಿಚಾರದಲ್ಲಿ ಆಕೆಯ ಪರಿಚಯ ನನಗಾಗಿತ್ತು. ಅವರು ನನ್ನ ಹತ್ರ ಹಣ ಲಪ್ತಾಯಿಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರ ಹತ್ರ ಮಾತನಾಡಿ 10 ಲಕ್ಷಕ್ಕೆ ವ್ಯವಹಾರ ಕೂಡ ಆಗಿತ್ತು. ಅಡ್ವಾನ್ಸ್ ಆಗಿ 5 ಲಕ್ಷ ಹಣ ಇವರೇ ಅವರಿಗೆ ಹೋಗಿ ಕೊಟ್ಟಿದ್ರು. ಈ ವಿಚಾರದಲ್ಲಿ ನನಗೆ ಒಂದೇ ರೂಪಾಯಿಯನ್ನು ಕೂಡ ಕೊಟ್ಟಿಲ್ಲ. ನಾನು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸ್ತೇನೆ ಅಂತೇಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಗುರುಕುಲ ಪೀಠದ ಬ್ರಹ್ಮಾನಂದ ಸ್ವಾಮೀಜಿ ಹೇಳಿರುವಂಥದ್ದು. ವಾಲ್ಮೀಕಿ ಗುರುಪೀಠದ ಬ್ರಹ್ಮಾನಂದ ಸ್ವಾಮೀಜಿಯ ವಿರುದ್ಧ ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದ್ರು. ನನ್ನ ಜೊತೆ ಅಶ್ಲೀಲವಾಗಿ ಮಾತನಾಡಿದ್ದಾರೆ, ವಿಡಿಯೋ ಕಾಲ್ಗಳೆಲ್ಲ ಮಾಡಿ ಮಾತನಾಡಿದ್ದಾರೆ, ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಅಂತೇಳಿ ಆರೋಪವನ್ನು ಏನು ಮಾಡಿದ್ಲು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾನಂದ ಸ್ವಾಮೀಜಿಯವರು ಪ್ರತಿಕ್ರಿಯಿಸಿರುವಂಥದ್ದು. ಈ ಬಗ್ಗೆ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಸ್ವಾಮೀಜಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಏನು ದೊಡ್ಡಬಳ್ಳಾಪುರದ ವಾಲ್ಮೀಕಿ ಗುರುಕುಲ ಪೀಠದ ಬ್ರಹ್ಮಾನಂದ ಸ್ವಾಮೀಜಿ ಮೇಲೆ ಏನು ಮಹಿಳೆಯೊಬ್ಬರು ಏನು ಲೈಂಗಿಕ ದೌರ್ಜನ್ಯ ಮತ್ತು ಇತರ ಬೇರೆ ಬೇರೆ ರೀತಿಯಲ್ಲಿ ವಂಚನೆ ರೀತಿಯಲ್ಲಿ ಆರೋಪ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಏನು ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಇರ್ತಕ್ಕಂಥ ಬ್ರಹ್ಮಾನಂದ ಸ್ವಾಮೀಜಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಅವ್ರ ಹತ್ರ ಮಾತಾಡ್ಸಬರೋಣ. ಸ್ವಾಮೀಜಿ, ನಿಮ್ಮ ಮೇಲೆ ಯಾಕೆ ಆಕೆ ಮಹಿಳೆ ಯಾರು, ಯಾಕೆ ನಿಮ್ಮ ಮೇಲೆ ಅಲಿಗೇಷನ್ ಆಯಿತು, ಏನು ಸ್ವಾಮೀಜಿ? ಸರ್, ಅವರು ನಮ್ಮ ಊರಿನ ಗ್ರಾಮಸ್ಥರೇ. ಅವರು ಬೇಕಂತಲೇ ನನ್ನನ್ನು ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹೇಗಾದರೂ ಇವ್ರ ಹತ್ರ ಹಣ ಲಪ್ಟಾಯಿಸಬೇಕು ಅನ್ನೋ ಉದ್ದೇಶದಿಂದನೇ ಈ ರೀತಿ ಮಾಡಿದ್ದಾರೆ. ಇವರು ಸೈಟಿನ ವಿಚಾರದಲ್ಲಿ ನನಗೆ ಪರಿಚಯ ಆದರು. ಆ ಸೈಟು 11 ಲಕ್ಷಕ್ಕೆ ತೀರ್ಮಾನ ಆಗಿತ್ತು. 5 ಲಕ್ಷವನ್ನು ಇವರೇ ತೊಗೊಂಡೋಗಿ ಸೈಟಿನ ಓನರ್ಗೆ ಕೊಟ್ಟಿದ್ದರು. ಮತ್ತು ಅದು ಸೈಟಿನ ವ್ಯವಹಾರ ಆಗಲಿಲ್ಲ, ಏಕೆಂದರೆ ಈ ಖಾತೆಗಳು ಸ್ಟಾಪ್ ಮಾಡಿದರು. ಅದಾದಮೇಲೆ ಹಣವನ್ನು ಅವರು ವಾಪಸ್ ತಂದು ಕೊಟ್ಬಿಟ್ರು. ಈ ಸಮಯದಲ್ಲಿ ಈ ಮಹಿಳೆ ಭಾಗ್ಯಲಕ್ಷ್ಮಿ ಅನ್ನೋ ಮಹಿಳೆ ನನ್ನ ಹತ್ರ ಸಲಿಗೆಯಾಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾದಮೇಲೆ ನಾನು ಅವರ ಫೋನನ್ನು ಬ್ಲಾಕ್ ಮಾಡ್ತೇನೆ. ಬ್ಲಾಕ್ ಮಾಡಿದ್ರು ವ್ಯಾಟ್ಸಪ್ಪಲ್ಲಿ ಮೆಸೇಜ್ಗಳು ಕಳಿಸ್ತಾರೆ, ಕಾಲ್ಮಿ ಅಂತ. ಅದನ್ನು ಬ್ಲಾಕ್ ಮಾಡ್ತೇನೆ. ಮತ್ತು ಹೊಸ ನಂಬರ್ಗಳಿಂದ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೆಲ್ಲ ಬ್ಲಾಕ್ ಮಾಡಿದಾಗ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜನ್ನು ಹಾಕಿದ್ದಾರೆ, ಕಾಲ್ಮಿ, ಸಾರಿ, ಹಾಗೆ ಹೀಗೆ ಅಂತ. ಇದು 2 ವರ್ಷಗಳ ಹಿಂದೆ ನಡೆದಿದ್ದಂಥ ಘಟನೆ. ಇದಾದಮೇಲೆ ಈಗ ನಮ್ಮ ಆಶ್ರಮ ಈ ವರ್ಷ ಜುಲೈಯಲ್ಲಿ ಓಪನ್ ಆಯಿತು. ಓಪನ್ ಆದಮೇಲೆ ಇವರು ಈ ನನ್ನ ವಿರುದ್ಧ ಹೇಗಾದರೂ ಮಾಡಿ ಷಡ್ಯಂತ್ರ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ, ಜೊತೆಗೆ ನಮ್ಮ ಸಮುದಾಯದವರೇ ಆದಂಥ ಕೆಲವು ಶತ್ರುಗಳು, ನಮ್ಮ ಊರಿನ ಪಕ್ಕದವ್ರು ನಮ್ಮ ಶತ್ರುಗಳಿದ್ದಾರೆ, ಅವರೆಲ್ಲ ಸೇರಿಕೊಂಡು ಒಂದು ಗ್ಯಾಂಗ್ ಇವರು ಕಟ್ಕೊಂಡು ಏನು ಮಾಡಿದ್ದಾರೆ, 6ನೇ ತಾರೀಕು ನಮ್ಮೂರಿಂದ ಮಹಿಳೆ ಬೇರೆ ಊರಿಗೆ ಹೋಗಿದ್ದಾಳೆ. ಬೇರೆ ಊರಿಗೆ ಹೋಗಿ ಅಲ್ಲೆಲ್ಲೋ ಕೂತ್ಕೊಂಡು ವಿಡಿಯೋಗಳನ್ನು ಮಾಡಿದ್ದಾಳೆ. ಅಲ್ಲಿಂದ ಕೂತ್ಕೊಂಡು ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹರಿಬಿಟ್ಟಿದ್ಲು. ಆ ಇನ್ಸ್ಟಾಗ್ರಾಮಲ್ಲಿ ಹರಿಬಿಟ್ಟಿದ್ದ 9ನೇ ತಾರೀಕು ಹರಿಬಿಟ್ಟಿದ್ಲು. ನಾನು ಆವತ್ತೇ ಸೇಮ್ ಡೇ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ಮೇಲೆ. ಅವರು ಬರ್ತೀನಿ ಅಂತೇಳಿ ಇದುವರೆಗೂ ಬರಲಿಲ್ಲ. ಅದಾದಮೇಲೆ 10ನೇ ತಾರೀಕು ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾಳೆ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಂಥ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ. ಅದಾದಮೇಲೆ ನಾವು ನಮ್ಮ ಊರಿನ ಗ್ರಾಮಸ್ಥರು, ಹಿರಿಯ ಮುಖಂಡರು ಮಾತಾಡೋಣ ಇರಿ ಅಂತೇಳಿದ್ದಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ಇವತ್ತು ಅವ್ರ ಮೇಲೆ ಮತ್ತು ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರ ಮೇಲೇನೂ FIR ಮಾಡಿಸ್ತಾ ಇದ್ದೀನಿ. ಮತ್ತು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕೋಕ್ಕೆ ನಾನು ಬಂದಿದ್ದೀನಿ. ಸ್ವಾಮೀಜಿ, ಈಗ ಆ ಮಹಿಳೆ ಏನಂತ ತಾವು ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ದು ಅಥವಾ ಈ ಥರ ಆಗಿರೋದು ನಿಜನಾ ಅಂತ? ಇಲ್ಲ, ಖಂಡಿತ ಅದೆಲ್ಲ ಸುಳ್ಳು. ನಾನು ಆ ಹುಡುಗಿ ಹತ್ರ ಮಾತಾಡಿರೋದು ನಿಜ. ಆ ಮಹಿಳೆ ಹತ್ರ ವಿಡಿಯೋ ಕಾಲೂ ಮಾಡಿ ಮಾತಾಡಿದ್ದೀನಿ. ಬಟ್ ನಾನು ಮಾತಾಡಿರೋದೇ ಬೇರೆ ಇದೆ. ಬಟ್ ಇವರು ಅದನ್ನು ಯಾವ ರೀತಿ ಇವ್ರಿಗೆ ಬೇಕೋ ಆ ರೀತಿ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಕಾಲ್ ಮಾಡೋ ಹಿಂದಿನ ಉದ್ದೇಶ ಏನು ಆ ಮಹಿಳೆದು ಅಂತಂದರೆ, ನಾರ್ಮಲ್ ಕಾಲ್ ಮಾತಾಡೋವಾಗ ನಂದು ಫೋಟೋ ಬರೋದಿಲ್ಲ ಅದರಲ್ಲಿ. ಇವರು ಬೇಕು ಅಂತಲೇ ನಂದು ಫೇಸ್ ಕ್ಯಾಪ್ಚರ್ ಮಾಡಬೇಕು ಅಂತಲೇ ವಿಡಿಯೋ ಕಾಲ್ ಮಾಡಿದೆ ಅಂತೇಳಿ ಹೇಳಿದ್ದಾರೆ. ಆ ಮಹಿಳೆ ಹೇಳಿರೋದು ನಮ್ಮ ಹತ್ರ ರೆಕಾರ್ಡ್ ಇದೆ.
ಸ್ವಾಮೀಜಿ ಈ ಒಂದು ಪ್ರಕರಣದಲ್ಲಿ ಏನು ಷಡ್ಯಂತ್ರ ಅಂತಿದ್ರಿ, ಏನದು ಷಡ್ಯಂತ್ರ, ಏನು ಕತೆ? ಷಡ್ಯಂತ್ರ ಏನು ಅಂತಂದರೆ, ಇತ್ತೀಚೆಗೆ ನಾವು ಸಮಾಜಮುಖಿಯಾಗಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಉದಾಹರಣೆಗೆ IAS IPS ಕೋಚಿಂಗ್ ಟ್ರೈನಿಂಗ್ ಸೆಂಟರ್ ಮಾಡಿದ್ವಿ. ಈ ತಿಂಗಳು 28ನೇ ತಾರೀಕು ಟ್ರೈನಿಂಗ್ ಇತ್ತು. ಮತ್ತು ಇನ್ನೊಂದೇನಂತಂದರೆ ಜ್ಞಾನ ಜಾತ್ರೆ ಅಂತ ಒಂದು ಮಹತ್ತರವಾದಂಥ ಪ್ರೋಗ್ರಾಮ್ ಮಾಡಿ, ಆ ಪ್ರೋಗ್ರಾಮ್ ಮುಖಾಂತರ ಪುಣ್ಯಾನಂದಪುರಿ ಸ್ವಾಮೀಜಿಯವರ ಹೆಸರಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಅನೌನ್ಸ್ ಮಾಡಿದ್ವಿ. ಇದನ್ನು ಸಹಿಸಲಾಗದ ಕೆಲವು ನಮ್ಮದೇ ಸಮುದಾಯದ ವ್ಯಕ್ತಿಗಳು ಇವರನ್ನು ಹೀಗೆ ಬಿಟ್ಟರೆ ಭಾಳ ಡೆವಲಪ್ ಆಗ್ತಾರೆ, ಇವ್ರನ್ನ ಹೇಗಾದರೂ ಮಾಡಿ ತುಳಿಲೇಬೇಕು ಅಂತೇಳ್ಬಿಟ್ಟು ಈ ಮಹಿಳೆಯನ್ನು ಸಂಪರ್ಕ ಮಾಡಿ ಇವರು ಇದೆಲ್ಲ ಷಡ್ಯಂತ್ರ ರೂಪಿಸಿ ಮಾಡಿದ್ದಾರೆ. ಸ್ವಾಮೀಜಿ, ಈಗ ಈ ಹಿಂದೆ ಏನು ರಾಜನಹಳ್ಳಿ ಗುರುಪೀಠಕ್ಕೆ ಸಂಬಂಧಪಟ್ಟಂತೆ ಒಂದು ಅಲಿಗೇಷನ್ ತಾವು ಪ್ರಮುಖರಾಗಿದ್ರಿ, ಅದಕ್ಕೂ ಇದಕ್ಕೇನೋ ಸಂಬಂಧ ಐತೆ, ಆ ಥರ ಏನಾದರೂ ಇದೆಯಾ ಅಂತ? ಖಂಡಿತ ಸಂಬಂಧ ಇದೆ. ಏನಿದೆ? ನಾನು ಅದನ್ನು ಬಹಿರಂಗವಾಗಿ ಈ ಸಂದರ್ಭದಲ್ಲಿ ಹೇಳೋದಿಲ್ಲ. ಖಂಡಿತ ಸಂಬಂಧ ಇದೆ ಈ ಪ್ರಕರಣಕ್ಕೂ ಅವ್ರಿಗೂ. ನಾನು ಅದನ್ನು ಇನ್ನೊಂದು ಸಲ ಪ್ರೆಸ್ ಮೀಟ್ ಕರೆದು ತಮಗೆಲ್ಲ ಮಾಹಿತಿ ಕೊಡಿ. ಈಗ ವಾಲ್ಮೀಕಿ ಗುರುಪೀಠಕ್ಕೆ ಸಂಬಂಧಪಟ್ಟಂತೆ ತಾವು ಸ್ವಾಮೀಜಿ ವಿರುದ್ಧ ಕೆಲವು ಬಗ್ಗೆ ಸಾಕಷ್ಟು ಸರಿ ಅಲಿಗೇಷನ್ ಮಾಡಿದ್ರಿ, ಅದೇನು ಸ್ವಾಮೀಜಿ ಆ್ಯಕ್ಚುಲಿಗೆ? ಸರ್, ಅದು ಏನು ಅಂತಂದರೆ, ಅವರು ಸುಮಾರು ನಮ್ಮ ಕಮ್ಯುನಿಟಿನಲ್ಲಿ ಏನಾಗ್ತಾ ಇದೆ, ಅವರು ರೂಪಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಅವರು ಮಾಡ್ತಾ ಇರ್ತಕ್ಕಂಥ ಹೋರಾಟಗಳಾಗಿರ್ಬೋದು ನಮ್ಮ ಜನಗಳಿಗೆ ಇಷ್ಟ ಆಗ್ತಾಯಿಲ್ಲ. ಆ್ಯಕ್ಚುಲಿ ಏನು ನಮ್ಮ ಸಮಾಜಕ್ಕೆ ಬೇಕೋ ಅದನ್ನು ಮಾಡ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳಿಲ್ಲ, ಸ್ಕೂಲುಗಳಿಲ್ಲ, ಒಂದೇ ಒಂದು ಸ್ಕೂಲ್ ಇಲ್ಲ. ಮತ್ತು ಇವರು ಜಾತ್ರೆ ಅಂತ ಮಾಡಿ ಅದರಲ್ಲಿ ಬರೋ ದುಡ್ಡನ್ನು ಅದು ಏನು ಮಾಡ್ತಾಯಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೊಂದು. ಮತ್ತು ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಮತ್ತು ನಮ್ಮ ರಿಸರ್ವೇಷನ್ನು 7.5 ರಿಸರ್ವೇಷನ್ ಏನು ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗಿಲ್ಲ, ಅದಕ್ಕೆ ತಡೆ ನೀಡಿದೆ ಕೋರ್ಟು. ಸೊ ಈ ಸಮಸ್ಯೆಗಳನ್ನೆಲ್ಲ, ಗಂಭೀರವಾದಂಥ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಅವರು ಬೇರೆ ರೀತಿಯೇ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ನಮಗೆ ಅವ್ರ ಮೇಲೆ ಭಿನ್ನಾಭಿಪ್ರಾಯ ಇದೆ. ವೈಯಕ್ತಿಕವಾಗಿ ಅವರು ಏನು ಮಾಡಿಕೊಂಡ್ರು ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅದನ್ನು ಪ್ರಶ್ನೆ ಕೇಳಿದ್ದಕ್ಕೆ ಈ ಥರ ಪದೇ ಪದೇ ನಾವು ಪ್ರಶ್ನೆ ಕೇಳಿದ್ದಕ್ಕೆ ಈ ಥರ ಆಮೇಲೆ ಅವರು ಪಾದಯಾತ್ರೆ ಮಾಡಿದ್ರು ರಾಜನಹಳ್ಳಿಯಿಂದ ರಾಜಧಾನಿವರೆಗೂ ಅಂತ. ಅದು ನಾವು ರೂಪಿಸಿದ್ದಂಥ ಕಾರ್ಯಕ್ರಮನ ಆ ಪಾಂಪ್ಲೆಟ್ ಎತ್ಕೊಂಡೋಗಿ ಇವರು ಆ ಕಾರ್ಯಕ್ರಮನ ಹೈಜಾಕ್ ಮಾಡಿಕೊಂಡ್ರು. ಮತ್ತು ಫ್ರೀಡಮ್ ಪಾರ್ಕಲ್ಲಿ ಫಸ್ಟು 7.5 ಮೀಸಲಾತಿ ಹೋರಾಟ ಬೇಕಂತ ಕೂತಿದ್ದೆ ನಾನು. ಇವ್ರಿಗೆ ಆ ಹೋರಾಟದ ಅರಿವೇ ಇರಲಿಲ್ಲ, ಇವರು ಅದನ್ನು ಹೈಜಾಕ್ ಮಾಡ್ಕೊಂಡು ಮಾಡಿದ್ರು. ಈ ರೀತಿ ಈ ಎಲ್ಲ ಆರೋಪಗಳನ್ನು ನಾನು ಅವ್ರ ಮೇಲೆ ಹಾಕಿ ಈ ಥರ ನೀವು ಮಾಡಿ ಸಮಾಜಮುಖಿಯಾಗಿ ಮಾಡಿ ಅಂದಿದ್ದಕ್ಕೆ ಅವ್ರು ಇಲ್ಲಿ ನಮ್ಮೂರಿನ ಪಕ್ಕದವ್ರನ್ನೇ ಒಬ್ಬರನ್ನ ಮುಂದೆ ತಳ್ಳಿ ಅವನು ಎಲ್ಲ ಈ ಥರ ನನ್ನ ವಿರುದ್ಧ ಷಡ್ಯಂತ್ರಗಳು ರೂಪಿಸಿ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಆ ವ್ಯಕ್ತಿನೇ ಇವೆಲ್ಲ ಮಾಡ್ತಿರೋದು ಇವ್ರ ಜೊತೆ ಸೇರಿಕೊಂಡು. ಏನು ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ವಿರುದ್ಧ ಏನು ರಾಜನಹಳ್ಳಿ ಗುರುಪೀಠದ ವಿರುದ್ಧ ನಾನು ಸಾಕಷ್ಟು ಸರಿ ಪ್ರಶ್ನೆಗಳೆತ್ತಿದ್ದೆ, ಸಾಕಷ್ಟು ವಿಚಾರಗಳನ್ನು ಎತ್ತಿದ್ದೆ. ಆ ಪ್ರಶ್ನೆ ಮಾಡಿದ್ದಕ್ಕೇ ನನ್ನ ವಿರುದ್ಧ ಈ ಥರ ಷಡ್ಯಂತ್ರ ಮಾಡ್ತಾರೆ, ಇನ್ನು ಮಹಿಳೆಯನ್ನು ಚೂಬಿಟ್ಟು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತೀರಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.